ಕಾಫಿ ತಗೊಳ್ಳಿ. ಅಕ್ಕ ಕಾಫಿ ತಗೋ. ನನಗೆ ಬೇಡ. ನೋಡು ನೋಡು, ಇದನ್ನೇ ಆಗೋದಿಲ್ಲ ಅಂತ ಹೇಳಿದ್ದು. ನಾ ಹೇಳ್ತಿರೋ ನಿನ್ನ ತಲೆಗೆ ಹೋಗ್ತಿಲ್ವಲ್ಲ ಅಕ್ಕ. ಈಗೇನು ಬಡವ್ರ ಮನೆಗೆ ಹೆಣ್ಣು ಕೊಡಬೇಕು ಅನ್ನೋ ತಾನೇ ನೀನು ಯೋಚನೆ. ನೋಡಕ್ಕ, ಆ ಹುಡುಗ ಇವತ್ತು ನ್ಯಾಯ ನೀತಿ ಧರ್ಮ ಅಂತ ಇರ್ಬೋದು, ಆದ್ರೆ ನಮ್ಮ ಶ್ರೀವಲ್ಲಿನ ಮದ್ವೆ ಆದ್ಮೇಲೆ ಹೆಂಡತಿ ಕೈಯಲ್ಲಿ ಗಂಡನ ಜುಟ್ಟು ಬರೋ ಹಾಗೆ ನಾವು ಮಾಡಿದ್ರಾಯ್ತು. ಈಗೇನು ನಿನ್ನ ಮದ್ವೆ ಆದಾಗ ಬಾವನ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇತ್ತಾ? ಇಲ್ವಲ್ಲ. ನಿನ್ನ ಮದ್ವೆ ಆದ್ಮೇಲೆ ತಾನೆ ಈ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದು. ಅಲ್ಲಕ್ಕ, ಸುಬ್ಬು ಇವತ್ತು ನ್ಯಾಯ ನೀತಿ ಧರ್ಮ ಅಂತ ಇರ್ಬೋದು, ಆದ್ರೆ ನಮ್ಮ ಶ್ರೀವಲ್ಲಿನ ಮದ್ವೆ ಆದ್ಮೇಲೆ ಹೆಂಡ್ತಿ ಹೆಂಡ್ತಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಮಿನಿಸ್ಟ್ರ್ ಹೆಸರನ್ನ ಬಳಸ್ಕೊಳ್ಳೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಿರ್ಬೋದು, ಅದೇ ಮದ್ವೆ ಅಂತ ಆಗಿ ಒಂದ್ ಮಗು ಆಗ್ಬಿಟ್ರೆ ಕಮಿಷನ್ ಪರ್ಮಿಷನ್ ಪ್ರೆಸೆಂಟೇಷನ್ ಅಂತ ಟೆನ್ಷನ್ ಇಲ್ದೆ ಕಾಸು ಮಾಡ್ತಾನೆ. ಒಂದು ಸಲ ಏನಾದ್ರೂ ಕಮಿಷನ್ ತಗೊಳಕ್ಕೆ ಕೈ ಚಾಚ್ದ ಅಂತ ಇಟ್ಕೋ, ಆ ಮಿನಿಸ್ಟ್ರು ಅಧಿಕಾರದಿಂದ ಕೆಳಗಿಳಿಯೋದ್ರೊಳಗೆ ಕೋಟಿ ಕೋಟಿ ದುಡ್ಡು ಮಾಡ್ಬಿಡ್ತಾನೆ. ಸರ್ಸು, ಬಹಳ ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದ್ದೆ ನನ್ನ ಹೆಂಡತಿಗೆ. ಒಟ್ನಲ್ಲಿ ನನ್ನ ಮಗಳ ಜೀವನ ಹಾಳಾಗೋಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಅವ್ರ ತಲೆಗೆ ತುಂಬ್ತಿದ್ಯಾ. ಅಲ್ಲ ಬಾವ, ಮಿನಿಸ್ಟ್ರು PA ನ ಮದ್ವೆ ಆದ್ರೆ ಜೀವನ ಹೆಂಗ್ ಹಾಳಾಗತ್ತೆ? ನಾನು ಹೇಳಿದ್ದು ಆ ಹುಡುಗನ ಮದ್ವೆ ಆದ್ರೆ ಹಾಳಾಗುತ್ತೆ ಅಂತಲ್ಲ, ನಿನ್ ಮಾತು ಕೇಳಿದ್ರೆ ಖಂಡಿತ ಹಾಳಾಗುತ್ತೆ. ಎಂಥದ್ದು ಆಗಲ್ಲ. ಈಗ ನಿಮ್ ಜೀವನ ಹಾಳಾಗಿದ್ಯಾ? ನಮ್ಮ ಅಕ್ಕ ಬುದ್ಧಿವಂತೆ ಆಗಿದ್ದಕ್ಕೆ ಎಷ್ಟೆಲ್ಲ ಆಸ್ತಿ ಮಾಡಿದ್ದೀರಾ ನೋಡಿ. ಆಯ್ತು ಬಿಡಮ್ಮ, ನಿಮ್ಗಳು ಬಾಯಿ ಕೊಡಕ್ಕಾಗತ್ತಾ? ನೀನ್ ಹೇಳೋದು ಒಂಥರ ನಿಜಾನೇ. ನಿಮ್ಮ ಅಕ್ಕ ಬುದ್ಧಿವಂತೆ ಆಗಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಇರೋದು. ಅವಳನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಿದ್ದಿದ್ರೆ ಆಸ್ತಿ ಇರ್ತಿತ್ತೋ ಇಲ್ವೋ, ನಾನಂತೂ ಆಸೆ ಪಟ್ಟಾಗಿರ್ತಿದ್ದೆ. ಏನಂದ್ರೆ? ಏನಿಲ್ಲ ಕಣೆ, ನೀವಿಬ್ರು ಅದೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಲ್ಲ, ಮಧ್ಯದಲ್ಲಿ ನಾನು ಯಾಕೆ ಮಾತಾಡೋದು ಅಂತ. ನೀವಿಬ್ರು ಮುಂದುವರಿಸಿ. ಶ್ರಾವಣಿ, ನನಗೂ ಸರ್ಪ್ರೈಸೇ. ನೀನೇನಿಲ್ಲಿ? ನಾನು ಆಗಾಗ ಈ ರೆಸ್ಟೋರೆಂಟಿಗೆ ಬರ್ತಾ ಇರ್ತೀನಿ. ನೀನೇನಿಲ್ಲಿ? ನಾನು ಯಾಕೆ ಬಂದಿದ್ದೀನಿ ಅಂತ ಶ್ರಾವಣಿಗೆ ಹೇಳ್ಬಿಡ್ಲಾ? ತಪ್ಪೇನಿದೆ? ಹೇಗಿದ್ರು ಶ್ರಾವಣಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಳಲ್ಲ. ಶ್ರಾವಣಿ, ನಾನು ಈ ರೆಸ್ಟೋರೆಂಟ್ಗೆ ಇದ್ದೇ ಫಸ್ಟ್ ಟೈಮ್ ಬಂದಿರೋದು, ಅದು ಒಂದು ಒಳ್ಳೆ ಕಾರಣಕ್ಕೋಸ್ಕರ. ಒಳ್ಳೆ ಕಾರಣನಾ? ಏನದು? ಶ್ರಾವಣಿ, ನಾನಿವತ್ತು ನಾನು ಪ್ರೀತಿಸ್ತಿರೋ ಹುಡುಗಂಗೆ ಪ್ರಪೋಸ್ ಮಾಡಕ್ ಬಂದಿದ್ದೀನಿ. ಅವನನ್ನು ನಾನು ಇಲ್ಲೇ ಬರೋದಕ್ಕೆ ಹೇಳಿದ್ದೀನಿ. ಏನು? ನೀನು ಪ್ರಪೋಸ್ ಮಾಡಕ್ ಬಂದಿದ್ಯಾ? ನೀನು ಅಂದ್ರೆ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನೀನಿನ್ನೂ ನಿನ್ನ ಹುಡುಗನಿಗೆ ಪ್ರಪೋಸ್ ಮಾಡಿಲ್ಲ ಅಲ್ವಾ? ಸರಿ ಸರಿ, ಒಳ್ಳೆ ಜಾಗನೇ ಹುಡುಕಿದ್ಯಾ ಪ್ರಪೋಸ್ ಮಾಡೋಕ್ಕೆ. ಆಲ್ ದಿ ಬೆಸ್ಟ್, ಪ್ರಪೋಸ್ ಮಾಡು, ಒಳ್ಳೇದಾಗಲಿ. ಹೂ ಶ್ರಾವಣಿ. ಅಯ್ಯೋ ದೇವ್ರೆ, ಇವಳು ಇಲ್ಲಿಗೆ ಬರಬೇಕಾಗಿತ್ತಾ? ಮೊದಲೇ ಗೊತ್ತಿದ್ದಿದ್ರೆ ಜಾಗನೇ ಚೇಂಜ್ ಮಾಡಿಬಿಡ್ತಿದ್ದೆ. ಏನು ಮಾಡಲಿ? ಇವಳು ಬಂದಿರೋದನ್ನ ಸುಬ್ಬು ಏನಾದರೂ ನೋಡಿದ್ರೆ ಅವ್ನ ಮನಸ್ಸಲ್ಲಿರೋದನ್ನ ಅವ್ನು ಖಂಡಿತ ಹೇಳಲ್ಲ, ನನ್ನ ಮಾತು ಕೇಳಿಸ್ಕೊಳ್ಳಲ್ಲ. ಶ್ರಾವಣಿ, ನೀನು ನಂಗೆ ಹೇಳಿದ್ದೆ ಅಲ್ವಾ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ನೀನು ಪ್ರೀತಿಸೋ ಹುಡುಗಂಗೆ ಪ್ರಪೋಸ್ ಮಾಡು ಅಂತ. ಅದಕ್ಕೆ ನಾನು ಈ ಗ್ರೀಟಿಂಗ್ ಕಾರ್ಡ್ನ ಕೊಟ್ಟು ಅವನು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ಒಳ್ಳೇದಾಯ್ತು. ಆದರೆ ಯಾವ ಟೇಬಲ್ ಬುಕ್ ಮಾಡಿದ್ಯಾ ಶ್ರೀವಲ್ಲಿ? ಟೇಬಲ್ಲ, ಬುಕ್ಕಿಂಗಾ? ಅಯ್ಯೋ ಶ್ರಾವಣಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು ಬರ್ತಿದ್ದ ಹಾಗೆ ಅವನ ಎದುರುಗಡೆ ನಿಂತ್ಕೊಂಡು ನನ್ನ ಪ್ರೀತಿ ವಿಷಯನೆಲ್ಲ ಹೇಳ್ಬಿಡ್ತೀನಿ. ಶ್ರಾವಣಿ, ನಿನಗೆ ನಮ್ಮ ಹುಡುಗನ ಬಗ್ಗೆ ಏನು ಅನ್ಸುತ್ತೆ? ನನಗೇನು ಅನ್ಸ್ಬೇಕು? ನಿನ್ನ ಹುಡುಗ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಓ ಹೌದಲ್ವಾ, ನನ್ನ ಹುಡುಗ ಯಾರು ಅಂತ ನಿನಗೆ ಗೊತ್ತೇ ಇಲ್ಲ. ನನ್ನ ಹುಡುಗನ್ನ ಬೇರೆಯವ್ರು ಯಾವ ರೀತಿ ನೋಡ್ತಾರೆ ನನಗೆ ಗೊತ್ತಿಲ್ಲ ಶ್ರಾವಣಿ, ಆದರೆ ನನ್ನ ಕಣ್ಣಿಗೆ ಮಾತ್ರ
ಆಕಾಶದಲ್ಲಿರೋ ಸೂರ್ಯ ಹಾಗೆ ಬ್ರೈಟಾಗಿ ಕಾಣಿಸ್ತಾನೆ. ಅಪ್ರಂಜಿ ಅಂತ ಹುಡುಗ ಗೊತ್ತಾ, ಒಳ್ಳೆತನ ಒಳ್ಳೆ ಗುಣನ ಜೊತೆಲೆ ಹುಟ್ಕೊಂಡು ಬಂದಿದ್ದಾನೆ. ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಿರೋ ಹುಡುಗ, ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡಿರೋ ಹುಡುಗ. ಅವನೇನಾದ್ರೂ ಜೀವನದ ಬಗ್ಗೆ ಮಾತಾಡ್ತಿದ್ರೆ ಕುತ್ಕೊಂಡು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಶ್ರಾವಣಿ, ನನ್ ಹುಡುಗನ್ ಇನ್ನೊಂದ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಅವನು ಒಂದ್ಸತಿ ಯಾರಿಗಾದ್ರೂ ಮಾತು ಕೊಟ್ರೆ ಅದನ್ನ ನಡ್ಸ್ಕೊಡ್ದೆ ಬಿಡದೇ ಇಲ್ಲ. ಕೈ ಹಿಡಿಯೋರ್ನ ಅವ್ನ್ ಯಾವತ್ತಿದ್ರೂ ಕಾಪಾಡ್ತಾನೆ. ಅವನು ತನ್ನೋರ್ನ ನಮ್ದೋರ್ನ ಪ್ರಾಣ ಕೊಡಕ್ಕಾದ್ರೂ ಸಿದ್ಧ ಇರ್ತಾನೆ. ಅಂತ ದೊಡ್ಡ ಗುಣ ಇರೋ ಅಂತ ವ್ಯಕ್ತಿ ನನ್ನ ಹುಡುಗ. ಇವ್ಳು ಯಾಕೋ ತುಂಬಾ ಕೊರೀತಿದ್ದಾಳೆ. ಸುಬ್ಬು ಏನಾದ್ರೂ ಈಗ ಬಂದ್ರೆ ನಾನು ಖಂಡಿತ ಅವನಿಗೆ ಪ್ರಪೋಸ್ ಮಾಡೋಕ್ಕಾಗಲ್ಲ. ಶ್ರಾವಣಿ, ಇನ್ನೊಂದು ವಿಚಾರ ಹೇಳ ನಮ್ಮ ಹುಡುಗನ ಬಗ್ಗೆ. ಅವನ್ ಏನಂದ್ರೆ ಶ್ರೀವಲ್ಲಿ, ನಿನ್ನ ಹುಡುಗನ ಬಗ್ಗೆ ಮಾತಾಡಕ್ಕೆ ಒಂದ್ ಇಡೀ ದಿನ ಸಾಲದು ಅಂತ ಬೇರೆ ಹೇಳ್ತಿದ್ಯಾ. ಇವತ್ತು ಅವನಿಗೆ ಪ್ರಪೋಸ್ ಮಾಡೋಣ ಅಂತ ಬೇರೆ ಬಂದಿದ್ಯಾ. ನೀನ್ ಅದಕ್ಕೆ ರೆಡಿ ಆಗೋ. ನಿನ್ ಹುಡುಗನ ಬಗ್ಗೆ ನನ್ನ ಹತ್ರ ಆಮೇಲೆ ಯಾವತ್ತಾದ್ರೂ ಮಾತಾಡುವಂತೆ. ಹೌದಲ್ವಾ? ಸರಿ ಶ್ರಾವಣಿ, ಆಯ್ತು, ನೀನ್ ಇಲ್ಲೇ ಇರು. ನಮ್ ಹುಡುಗ ಬಂದ್ಮೇಲೆ ಅವನಿಗೆ ನೀನ್ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ. ಪ್ರಪೋಸ್ ಮಾಡ್ಬೇಕಾಗಿರೋಳು ನೀನು, ಒಪ್ಕೋಬೇಕಾಗಿರೋನು ಅವನು. ನಿಮ್ಮಿಬ್ರು ಮಧ್ಯ ನಾನು ಯಾಕೆ? ನಾನು ಟೇಬಲ್ ಬುಕ್ ಮಾಡಿದ್ದೀನಿ, ನಾನು ಇಲ್ಲೇ ಇರ್ತೀನಿ. ಸರಿ ಶ್ರಾವಣಿ, ಆಯ್ತು. ನಾನು ಪ್ರಪೋಸ್ ಮಾಡಿ ಬಂದ್ಮೇಲೆ ನಿನಗೆ ಹೇಳ್ತೀನಿ. ಸ್ವೀಟ್ ನ್ಯೂಸ್ನ ಸ್ವೀಟ್ ಕೊಟ್ಟೆ ಹೇಳ್ತೀನಿ, ಎಲ್ಲೂ ಹೋಗ್ಬಾರ್ದು. ಆಯ್ತಾಯ್ತು. ಆಲ್ ದ ವೆರಿ ಬೆಸ್ಟ್. ಸರಿ ಶ್ರಾವಣಿ.